ಪ್ರೈಸ್ ದ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ನಾನು ಕ್ರಿಸ್ತನಲ್ಲಿ ನಂಬುತ್ತಾ ಇದ್ದೇನೆ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಎಂಬುದಾಗಿ. ಪ್ರಿಯರೇ, ದೇವರು ಒಬ್ಬೊಬ್ಬರನ್ನ ಸೃಷ್ಟಿಸಿದ್ದಾನೆ. ಸೃಷ್ಟಿ ಮಾಡಿದ ದೇವರು ನಮ್ಮ ಒಬ್ಬೊಬ್ಬರ ಜೀವಿತದಲ್ಲಿ, ಪ್ರತಿಯೊಬ್ಬ ವಿಶ್ವಾಸಿಯ ಜೀವಿತದಲ್ಲಿ ಒಂದು ವಿಶೇಷವಾದ ಯೋಜನೆಯನ್ನ, ವಿಶೇಷವಾದ ಉದ್ದೇಶವನ್ನ ಇಟ್ಟುಕೊಂಡಿದ್ದಾನೆ. ಮನುಷ್ಯ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನ ಮೇಲೆ ದೇವರ ಉದ್ದೇಶಗಳು, ಆಲೋಚನೆಗಳು ಇರ್ತದೆ. ಮನುಷ್ಯ ಆಲೋಚನೆ ಏನ್ ಮಾಡ್ತಾನೋ ತನ್ನ ಬಗ್ಗೆ ತಾನು, ಅದಕ್ಕೆ ದೇವರು ತನ್ನದೇ ಆದ ಯೋಜನೆಗಳನ್ನ, ಜ್ಞಾನವನ್ನ, ಉದ್ದೇಶಗಳನ್ನು ಇಟ್ಟುಕೊಂಡಿರ್ತಾನೆ. ಮನುಷ್ಯನೇ ಅನೇಕ ಉದ್ದೇಶಗಳು, ಯೋಚನೆಗಳನ್ನ ಇಟ್ಟುಕೊಂಡಿರುವುದಾದರೆ ಆತನ ಬಗ್ಗೆ ದೇವರು, ಅವನ ಬಗ್ಗೆ ಇನ್ನೂ ದೊಡ್ಡ, ಎಷ್ಟೋ ವಿಶೇಷವಾದ, ಮನುಷ್ಯನ ಆಲೋಚನೆಗೆ ನಿಲುಕದ, ಮನುಷ್ಯನ ಜ್ಞಾನಕ್ಕೆ, ವಿವೇಚನೆಗೆ ನಿಲುಕದ ಅನೇಕ ದೊಡ್ಡ ಯೋಜನೆಗಳನ್ನು, ಉದ್ದೇಶವನ್ನು ನಿಮ್ಮೊಬ್ಬೊಬ್ಬರ ಜೀವಿತದಲ್ಲಿ ದೇವರು ಇಟ್ಟುಕೊಂಡಿದ್ದಾನೆ. ಪ್ರಿಯರೇ, ಮನುಷ್ಯ ಹುಟ್ಟಿರುವಂಥದ್ದು, ಹುಟ್ಟಿ ತಂದೆ ತಾಯಿಗಳ ಗರ್ಭದಲ್ಲಿ, ತಂದೆ ತಾಯಿಯ ಗರ್ಭದಲ್ಲಿ ಹುಟ್ಟಿ ಬೆಳೆದು, ಶಿಕ್ಷಣವನ್ನು ಪಡೆದು, ಎಜುಕೇಷನ್ ಪಡೆದು, ಒಂದು ಉದ್ಯೋಗವನ್ನು ಮಾಡಿ, ಮದುವೆಯಾಗಿ, ಮತ್ತೆ ಮಕ್ಕಳಾದ ಮೇಲೆ ಒಂದು ರಿಟೈರ್ಡ್ ಆಗಿಯೋ, ಮನೆ ಕಟ್ಟಿಯೋ, ಏನೋ ಒಂದು ಸಾಯುವುದು ದೇವರ ಉದ್ದೇಶ ಅಲ್ಲವೇ ಅಲ್ಲ. ಬಹಳಷ್ಟು 99 ಭಾಗ ಜನ ಅವರದೇ ಆದ ಉದ್ದೇಶಗಳನ್ನು ಇಟ್ಟುಕೊಂಡಿರ್ತಾರೆ. ಆದರೆ ದೇವರು ಅವರ ಮೇಲೆ ಒಂದು ವಿಶೇಷ, ನಿಮ್ಮ ಮೇಲೆ ಒಂದು ವಿಶೇಷವಾದ ಯೋಜನೆ, ಒಂದು ವಿಶೇಷವಾದ ಆಲೋಚನೆ, ವಿಶೇಷವಾದ ಕರೆಯುವಿಕೆಯನ್ನು ದೇವರು ಇಟ್ಟಿದ್ದಾನೆ. ಪ್ರಿಯ ದೈವ ಜನರೇ, ಒಬ್ಬ ವ್ಯಕ್ತಿಯೇ, ಮನುಷ್ಯನೇ ಆ ರೀತಿ ಅನೇಕ ಆಲೋಚನೆಗಳನ್ನು ಫ್ಯೂಚರ್ ಬಗ್ಗೆ ಇಟ್ಟುಕೊಂಡಿರೋದಾದ್ರೆ, ನಿಮ್ಮೊಬ್ಬೊಬ್ಬರ ಜೀವಿತದಲ್ಲಿ ದೇವರು ತನ್ನದೇ ಆದ ಹೊಸ ಉದ್ದೇಶಗಳನ್ನು, ಒಂದು ವಿಶೇಷವಾದ ಆಲೋಚನೆ, ಒಂದು ವಿಶೇಷವಾದ ಉದ್ದೇಶಗಳನ್ನು, ಕರೆಯುವಿಕೆಯನ್ನು ದೇವರು ನಿಮ್ಮೊಬ್ಬೊಬ್ಬರ ಜೀವಿತದಲ್ಲಿ ಇಟ್ಟಿದ್ದಾನೆ. ಅದೇ ವಿಶೇಷ. ದೇವರು ತನ್ನ ಮಗ ನನ್ನ ಇದೇ ರೀತಿ ಬೆಳೆಸಬೇಕು, ಆತ್ಮೀಕವಾಗಿ ಇದೇ ರೀತಿ ಆತನು ಸೇವೆಯನ್ನು ಮಾಡಬೇಕು, ಇದೇ ರೀತಿ ನನ್ನ ರಾಜ್ಯಕ್ಕಾಗಿ ದುಡಿಯಬೇಕು, ಇಷ್ಟು ನಾನು ಆತನ ಉಪಯೋಗಿಸಬೇಕು, ಎಷ್ಟೋ ದೊಡ್ಡದಾಗಿ ನಾನು ಆತನ ಮೂಲಕ ಚಲಿಸಬೇಕು ಎಂಬುದಾಗಿ ದೇವರು ಇಷ್ಟಪಡ್ತಾನೆ. ಈ ಶರೀರದಲ್ಲಿ ಕ್ರಿಸ್ತನನ್ನ ಪ್ರತಿದಿನವೂ ಕೂಡ ನೀವು ಹೊತ್ತುಕೊಂಡು ಸಾಗುತ್ತಾ ಇದ್ದೀರಿ. ಯಾಕಂದ್ರೆ ಈ ಶರೀರ ದೇವರ ಆಲಯವಾಗಿದೆ. ವಾಕ್ಯ ಹೇಳುತ್ತೆ, 1 ಥೆಸಲೋನಿಕ 5:24, ನಿಮ್ಮನ್ನು ಕರೆಯುವವನು ನಂಬಿಗಸ್ತನು ಅನ್ನುತ್ತಾ, ಆತನು ತನ್ನ ಕಾರ್ಯವನ್ನು ಸಾಧಿಸುವನು. ನಿಮ್ಮನ್ನು ಕರೆದ ಆತನು ನಂಬಿಗಸ್ತನಾಗಿದ್ದಾನೆ. ನಿಮ್ಮನ್ನು ಸೃಷ್ಟಿ ಮಾಡಿದ ಆತನು ನಂಬಿಗಸ್ತನಾಗಿದ್ದಾನೆ. ಪ್ರತಿಯೊಂದು ದಿನ, ಪ್ರತಿಯೊಂದು ಕ್ಷಣ, ಪ್ರತಿಯೊಂದು ನಿಮಿಷ ಪರಲೋಕದಿಂದ ನಿಮ್ಮನ್ನು ಗಮನಿಸುತ್ತಾ ಇದ್ದಾನೆ. ನಿಮ್ಮನ್ನು ವಾಚ್ ಮಾಡ್ತಾ ಇದ್ದಾನೆ, ನಿಮ್ಮನ್ನು ನೋಡ್ತಾ ಇದ್ದಾನೆ. ನಿಮ್ಮನ್ನು ಕರೆದ ಆತನು ನಂಬಿಗಸ್ತನು. ಪ್ರಿಯರೇ, ತನ್ನ ಕಾರ್ಯವನ್ನ ಸಾಧಿಸುವನಾಗಿದ್ದಾನೆ. ಅಂದರೆ ನಿಮ್ಮನ್ನು ಕರೆದ ಆತನು, ನಿಮ್ಮನ್ನು ಸೃಷ್ಟಿ ಮಾಡಿದ ಆತನು, ಆತನು ನಿಮ್ಮ ಜೀವಿತದಲ್ಲಿ ಏನು ಉದ್ದೇಶವನ್ನು ಇಟ್ಟುಕೊಂಡಿದ್ದಾನೋ, ಏನು ಆಲೋಚನೆಯನ್ನು ಇಟ್ಟುಕೊಂಡಿದ್ದಾನೋ ಅದನ್ನು, ಆ ಕಾರ್ಯವನ್ನು ಮಾಡೇ ಮಾಡ್ತಾನೆ. ಎಷ್ಟು ಮಾತ್ರಕ್ಕೂ ನಿಲ್ಲಿಸುವುದಿಲ್ಲ. ಅದೇನೇ ಅಡ್ಡಿಗಳು ಬರಬಹುದು, ಈ ಲೋಕವೇ ಎದುರಾಗಬಹುದು, ದುರಾತ್ಮ ನಿಮಗೆ ವಿರುದ್ಧವಾಗಿ ಏನೇ ಮಾಡಬಹುದು, ಅದು ಸಂಕಟವೋ, ಹೋರಾಟವೋ, ರೋಗವೋ, ಅದೆಂಥದೇ ಸಮಸ್ಯೆ, ಅದಂಥದೇ ಹೋರಾಟ, ಸೈತಾನನೇ ನಿಮಗೆ ವಿರುದ್ಧವಾಗಿ ಕರೆಯುವಿಕೆಗೆ, ದೇವರ ಉದ್ದೇಶಕ್ಕೆ ವಿರುದ್ಧವಾಗಿ, ನಿಮಗೆ ವಿರುದ್ಧವಾಗಿ ನಿಂತರೂ ಕೂಡ ದೇವರು ಮಧ್ಯ ಬಂದು ಅದೆಲ್ಲದರಿಂದ ಬಿಡುಗಡೆ ಕೊಟ್ಟು ನಿಮ್ಮನ್ನ ತನ್ನ ಉದ್ದೇಶಕ್ಕಾಗಿ ನಿಮ್ಮನ್ನ ಬೇರ್ಪಡಿಸುವ ಆತನಾಗಿದ್ದಾನೆ. ಪ್ರಿಯರೇ, ಅಪೊಸ್ತಲರ ಕೃತ್ಯಗಳು 13ನೇ ಅಧ್ಯಾಯದಲ್ಲಿ ಅಂತಿಯೋಕ್ಯ ಸಭೆಯಲ್ಲಿ ಪೌಲ, ಸೀಲ, ಮನಹೇನ, ಅನೇಕ ಬೋಧಕರು, ಪ್ರವಾದಿಗಳು ಉಪವಾಸ ಇದ್ದು ಪ್ರಾರ್ಥನೆ ಮಾಡುತ್ತಾ ಇರುವಾಗ, 3 ದಿನ ಕೊನೆಯ ದಿನದಲ್ಲಿ ಉಪವಾಸದಿಂದ ಪ್ರಾರ್ಥಿಸುತ್ತಿರುವಾಗ, ಪ್ರವಾದಿಗಳ ಮೂಲಕ, ಅಲ್ಲಿದ್ದ ಪ್ರವಾದಿ ಮಂಡಳಿಯ ಮೂಲಕ, ಪ್ರವಾದಿಗಳ ಮೂಲಕ ಪೌಲ, ಪವಿತ್ರಾತ್ಮನು ಹೇಳ್ತಾನಲ್ಲಿ, ಪೌಲ ಸೀಲರನ್ನ ನಾನು ಕರೆದಂತ ಉದ್ದೇಶಕ್ಕೆ ಬೇರ್ಪಡಿಸಿರಿ ಎಂಬುದಾಗಿ.
ನಿಮ್ಮ ಜೀವಿತದಲ್ಲಿ ದೇವರ ಉದ್ದೇಶಕ್ಕಾಗಿ, ದೇವರ ಆಲೋಚನೆಗೆ, ದೇವರ ಕರೆಯುವಿಕೆ ನೆರವೇರ್ಲಿಕ್ಕಾಗಿ ಏನೇ ಅಡ್ಡಿಗಳು, ತಡೆಗಳು, ಹೋರಾಟಗಳು ಬಂದರೂ ಕೂಡ ದೇವರು ನಿಮ್ಮನ್ನ ಆತನ ಉದ್ದೇಶಕ್ಕಾಗಿ ಬೇರ್ಪಡಿಸುವ ಆತನಾಗಿದ್ದಾನೆ, ಪ್ರತ್ಯೇಕ ಪಡಿಸ್ತಾನೆ. ಯಾವ ರೀತಿ ಪೌಲ ಸೀಲರನ್ನ ದೇವರು ಅಪೊಸ್ತಲರ ಕೃತ್ಯಗಳು 13ನೇ ಅಧ್ಯಾಯದಲ್ಲಿ ಪ್ರತ್ಯೇಕ ಪಡಿಸಿದನು, ನಾನು ಕರೆದಂತ ಕೆಲಸಕ್ಕೆ ಪೌಲ ಸೀಲರನ್ನ ಪ್ರತ್ಯೇಕ ಪಡಿಸಿರಿ ಎಂಬುದಾಗಿ ಅಲ್ಲಿ ವಾಕ್ಯ ಹೇಳುತ್ತೆ. ಅವಾಗ ಅನೇಕ ಬೋಧಕರಿದ್ರು, ಪ್ರವಾದಿಗಳಿದ್ರು, ಅವ್ರ ಮೇಲೆ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿ ಪೌಲ ಸೀಲರ ಮೇಲೆ ಪ್ರತ್ಯೇಕಪಡಿಸಿ ಅವರು ದೇವರು ಕರೆದಂತ ಸೇವೆಗೆ ಅವರನ್ನು ಕಳಿಸಿಕೊಟ್ರು. ಪ್ರಿಯರೇ, ಅದೇ ರೀತಿ ನೀವು ಸೇವೆಗಾಗಿ, ದೇವರ ರಾಜ್ಯಕ್ಕಾಗಿ ಪರಿತಪಿಸ್ತಾ ಇದ್ದೇರೋ, ಕರೆದಾತನು ನಂಬಿಗಸ್ತನು. ಪ್ರಿಯರೇ, ತನ್ನ ಕಾರ್ಯವನ್ನು ನಿಮ್ಮ ಜೀವಿತದಲ್ಲಿ ಸಾಧಿಸ್ತಾನೆ. ಆತನು ನಂಬಿಗಸ್ತನಾಗಿದ್ದಾನೆ. ಒಂದು ವೇಳೆ ನಿಮಗೆ ಗೊತ್ತಿಲ್ಲದೆ ಇರಬಹುದು, ನೀವು ನಂಬಿಗಸ್ತರಲ್ಲದೆ ಆಗಿರಬಹುದು, ಆದರೆ ದೇವರು ನಂಬಿಗಸ್ತನು. ನಿಮ್ಮನ್ನು ಸೃಷ್ಟಿ ಮಾಡಿದಾತನು ನಂಬಿಗಸ್ತನು. ನಿಮ್ಮನ್ನು ಇದುವರೆಗೂ ನಡೆಸಿಕೊಂಡು ಬಂದ ಆತನು ನಂಬಿಗಸ್ತನು. ನಿಮ್ಮನ್ನು ಇದುವರೆಗೂ ಕೂಡ ಎಲ್ಲ ಕಾರ್ಯಗಳಲ್ಲಿ ಜಯವನ್ನ ಕೊಟ್ಟ ಆತನು ನಂಬಿಗಸ್ತ ದೇವರಾಗಿದ್ದಾನೆ. ಆತನೇ ನಿಮ್ಮನ್ನ ಕರೆದ ಆತನಾಗಿದ್ದಾನೆ. ಈ ಲೋಕವನ್ನು, ಆಕಾಶ ಭೂಮಿ ಸಮಸ್ತವನ್ನು ಉಂಟು ಮಾಡಿದ ದೇವರು ನಿಮ್ಮನ್ನ ಕರೆದಿದ್ದಾನೆ. ಆಕಾಶ ಭೂಮಿ ಸಮಸ್ತವನ್ನು ಉಂಟು ಮಾಡಿದ ದೇವರೇ ನಿಮ್ಮ ಮೇಲೆ ತನ್ನ ಯೋಜನೆ ಇಟ್ಟುಕೊಂಡಿದ್ದಾನೆ. ಈ ಲೋಕದ ಯಾವುದೇ ವ್ಯಕ್ತಿ ಅಲ್ಲ. ತಂದೆ ತಾಯಿಗಳೇ ನಮ್ಮ ಮೇಲೆ ಅನೇಕ ದೊಡ್ಡ ದೊಡ್ಡ ಯೋಜನೆಗಳನ್ನು ಇಟ್ಟುಕೊಂಡಿರೋದಾದ್ರೆ, ನಮ್ಮನ್ನು ಸೃಷ್ಟಿ ಮಾಡಿದ ದೇವರು ಆತ್ಮೀಕವಾಗಿ ಅನೇಕ ಯೋಜನೆಗಳನ್ನು ಇಟ್ಟುಕೊಂಡಿದ್ದಾನೆ. ಪ್ರಿಯರೇ, ಅದಕ್ಕೆ ನಿಮ್ಮನ್ನ ನೀವು ಆ ಉದ್ದೇಶಕ್ಕೆ, ಆ ಯೋಜನೆಗೆ ಒಳಪಡಿಸಿರಿ ಅಥವಾ ಒಪ್ಪಿಸಿಕೊಡ್ರಿ, ಅಥವಾ ಅದನ್ನು ನೋಡ್ರಿ, ಅದನ್ನೇ ನೀವು ದೃಷ್ಟಿಸಿ ನೋಡ್ರಿ, ಫೋಕಸ್ ಮಾಡ್ರಿ, ಬೇರೆ ಏನನ್ನು ನೋಡಬೇಡಿ. ನಿಮ್ಮ ದಾರಿ ಸ್ಟ್ರೈಟ್ ಆಗಿದೆ ಪ್ರಿಯರೇ, ನಿಮ್ಮ ದಾರಿ ನೇರವಾಗಿದೆ, ನಿಮ್ಮ ದಾರಿ ನೆಟ್ಟಗಿದೆ, ಯಾವುದೇ ಅಡ್ಡಿಗಳು, ತಡೆಗಳಿಲ್ಲ. ನೀವು ಯಾವಾಗ ಈ ಕರೆಯುವಿಕೆ, ಈ ಉದ್ದೇಶ, ಯೋಜನೆ ನೆರವೇರಬೇಕು ನಿಮ್ಮ ಜೀವಿತದಲ್ಲಿ, ನನ್ನ ಜೀವಿತ ನೆರವೇರಬೇಕಂತ ಆತನನ್ನೇ ನೋಡ್ತಿರೋ, ನಿಮ್ಮ ಎಲ್ಲವೂ ಕೂಡ ಅಡ್ಡಿಗಳು, ಎಲ್ಲವೂ ವೇದನೆಗಳು, ಎಲ್ಲವೂ ದೇವರು ಸರಾಗವಾಗಿ ಮಾಡ್ತಾನೆ. ನಂಬಿಕೆಯಿಂದ ಯಾವಾಗ ಮುಂದೆ ಹೋಗ್ತಿರೋ, ದೇವರು ನನ್ನನ್ನು ಕರೆದಿದ್ದಾನೆ, ದೇವರು ತನ್ನ ಉದ್ದೇಶಕ್ಕಾಗಿ ಈ ಲೋಕದಲ್ಲಿ ಇಟ್ಟಿದ್ದಾನೆ ಎಂಬುದಾಗಿ ಯಾವಾಗ ಮುಂದೆ ಹೋಗ್ತಿರೋ, ಅವಾಗ ನಿಮಗಿರುವಂಥ ಅಡ್ಡಿಗಳು, ನಿಮಗಿರುವಂಥ ಹೋರಾಟಗಳು, ತಡೆಗಳು ಎಲ್ಲವೂ ಕೂಡ ಒಂದೊಂದಾಗಿ ಇಲ್ಲದೆ ಹೋಗ್ತವೆ. ನೀವು ಸ್ಟ್ರೈಟ್ ಆಗಿ ಹೋಗಬಹುದು. ನಂಬಿಕೆ ಬಹಳಷ್ಟು ಮುಖ್ಯವಾಗಿದೆ. ಕರೆದಾತನು ನಂಬಿಗಸ್ತನು, ತನ್ನ ಕಾರ್ಯವನ್ನು ನಿಮ್ಮ ಜೀವಿತದಲ್ಲಿ ಸಾಧಿಸ್ತಾನೆ. ಪ್ರಿಯರೇ, ಆತನು ಬಿಡೋದಿಲ್ಲ. ದೇವರು ನನ್ನನ್ನು ಕರೆದಿದ್ದಾನೆ. ದೇವರು ತನ್ನ ಉದ್ದೇಶ ನನ್ನ ಮೇಲೆ ಇಟ್ಕೊಂಡಿದ್ದಾನೆ. ನಾನೇನು ಮಾಡಲಿ, ನನಗೆಲ್ಲ ಆಗ್ತಾ ಇಲ್ಲ. ಅನೇಕ ಸಮಸ್ಯೆಗಳು, ಕುಟುಂಬ ವೇದನೆ, ತಂದೆ ತಾಯಿ, ಮತ್ತೊಬ್ಬರು, ಅನೇಕ ಹೋರಾಟಗಳು ಆಗ್ತಾ ಇಲ್ಲ. ಆತನನ್ನು ಫೋಕಸ್ ಮಾಡ್ಲಿಕ್ಕೆ, ಆ ಕರೆಯುವಿಕೆ ನನ್ನ ಜೀವಿತ ಒಪ್ಪಿಸ್ಕೊಡ್ಲಿಕ್ಕೆ ಆಗ್ತಿಲ್ಲ ಎಂಬುದಾಗಿ ಪರಿತಪಿಸುವ ಪ್ರಿಯ ದೇವ ಜನರೇ, ಕರೆದ ಆತನು ನಂಬಿಗಸ್ತನು. ತನ್ನ ಕಾರ್ಯವನ್ನ, ತನ್ನ ಯೋಜನೆಯನ್ನ, ತನ್ನ ಉದ್ದೇಶಗಳನ್ನ, ತನ್ನ ಕರೆಯನ್ನ ನಿಮ್ಮ ಜೀವಿತದಲ್ಲಿ ಮಾಡುವ ಆತನಾಗಿದ್ದಾನೆ. ಎಷ್ಟು ಮಾತ್ರಕ್ಕೂ ಆತನು ಬಿಟ್ಟು ಬಿಡುವುದಿಲ್ಲ. ಆತನು ಮನುಷ್ಯನಲ್ಲ, ನಿಮ್ಮನ್ನ ಕರೆದ ಆತನು ಆಕಾಶಗಳನ್ನ, ಭೂಮಿಗಳನ್ನ, ಸಮಸ್ತವನ್ನ ಉಂಟು ಮಾಡಿದ ದೇವರು ನಿಮ್ಮನ್ನ ಕರೆದಿದ್ದಾನೆ. ನೀವು ಆಲೋಚನೆ ಮಾಡಿಕೊಳ್ಳ್ರಿ, ದೇವರಿಗೆ ಒಪ್ಪಿಸಿಕೊಡ್ರಿ. ದೇವರು ನಿಮ್ಮನ್ನು ನಡೆಸುವ ಆತನಾಗಿದ್ದಾನೆ. ನಿಮ್ಮನ್ನ ಕರೆದಂತ ಕೆಲಸಕ್ಕೆ ದೇವರು ಪ್ರತ್ಯೇಕ ಪಡಿಸ್ತಾನೆ. ನಿಮ್ಮನ್ನ ಕರೆದಂತ ಕೆಲಸಕ್ಕೆ ದೇವರು ನಿಮ್ಮನ್ನ ಪ್ರತ್ಯೇಕ ಪಡಿಸ್ತಾನೆ, ಪ್ರಿಪೇರ್ ಮಾಡ್ತಾರೆ, ಸಿದ್ಧತೆ ಮಾಡ್ತಾನೆ, ನಂತರ ನಿಮ್ಮನ್ನ ಕಳಿಸಿಕೊಡ್ತಾನೆ. ದೇವರು ಕಳಿಸಿಕೊಡುವ ಆತನಾಗಿದ್ದಾನೆ. ಬರೀ ಕರೆಯೋದ ಅಲ್ಲ ಆತನ ಕೆಲಸ. ಕರೆದ ಮೇಲೆ ಅದಕ್ಕೆ ಸಿದ್ಧತೆಯನ್ನು ಮಾಡಿ ಕಳಿಸಿಯೂ ಕೂಡ ಕೊಡ್ತಾನೆ. ಇಡೀ ಬೈಬಲ್ ನೀವೆಲ್ಲೇ ನೋಡಿ, ಅಪೊಸ್ತಲರ ಕೃತ್ಯಗಳು ಅನೇಕರನ್ನು ಕಳಿಸಿದ್ರು. ಮತ್ತಾಯ, ಮಾರ್ಕ, ಲೂಕ, ಯೋಹಾನ ಸುವಾರ್ತೆ, ಅಪೊಸ್ತಲರ ಕೃತ್ಯಗಳು ಯಾರನ್ನ ದೇವರು ಕರೆದರು ಅವರನ್ನ ಪ್ರಿಪೇರ್ ಮಾಡಿದ್ರು, ಸಿದ್ಧತೆ ಮಾಡಿದ್ರು, ತರಬೇತಿ ಕೊಟ್ಟರು. ಮತ್ತೆ ಅಷ್ಟಕ್ಕೆ ಬಿಡಲಿಲ್ಲ, ಕಳಿಸಿಕೊಟ್ರು. ದೇವರ ಸೇವೆಯನ್ನ ಮಾಡಲಿಕ್ಕೆ, ದೇವರ ರಾಜ್ಯದ ಕೆಲಸವನ್ನ ಮಾಡಲಿಕ್ಕೆ, ದೇವರಿಗೋಸ್ಕರ ದುಡಿಲಿಕ್ಕೆ ಕಳಿಸಿಕೊಟ್ರು, ಪ್ರತ್ಯೇಕ ಪಡಿಸಿದ್ರು. ಅದೇ ನಿಮ್ಮ ಜೀವಿತದಲ್ಲಿಯೂ ಆಗ್ತದೆ ಪ್ರಿಯರೇ. ನೀವು ಭಯಪಡಬೇಡಿ, ಸಂಕೋಚ ಪಡಬೇಡಿ, ಕಳವಳ ಪಡಬೇಡಿ. ದೇವರು ನಿಮ್ಮ ಸಂಗಡ ಇದ್ದಾನೆ. ದೇವರು ನಿಮ್ಮ ಜೊತೆಯಲ್ಲಿದ್ದಾನೆ. ನಿಮ್ಮ ಜೊತೆಯಲ್ಲಿರುವ ಆತನು, ನಿಮ್ಮ ಸಂಗಡ ಇರುವ ಆತನು ಮನುಷ್ಯನಲ್ಲ, ಸಾಕ್ಷಾತ್ ಸರ್ವಶಕ್ತನಾದ ದೇವರಾಗಿದ್ದಾನೆ. ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಪ್ರಿಯರೇ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆತನನ್ನೇ ದೃಷ್ಟಿಸಿರಿ, ಆತನನ್ನೇ ದೃಷ್ಟಿಸಿರಿ.
ಆತನನ್ನೇ ನೋಡ್ರಿ. ಎಂಥ ಪರಿಸ್ಥಿತಿ ಇದ್ರೂ ಆತನನ್ನು ನೋಡ್ರಿ. ಆತನ ಮೇಲೆ ನಂಬಿಕೆ ಇಡ್ರಿ. ನಿಮ್ಮ ನಂಬಿಕೆ ಯಾವುದೇ ಕಾರಣಕ್ಕೂ ಕಡಿಮೆ ಆಗಬಾರದು. ನಂಬಿಕೆ ಹೆಚ್ಚಾಗಲಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್, ಆಮೇನ್, ಆಮೇನ್.